ಉತ್ತರ ಕರ್ನಾಟಕದವರ ಪ್ರಾಣ ಈ ಪುಂಡಿ ಪಲ್ಲೆ. ಮಸ್ತ್ ಜೋಳದ ರೊಟ್ಟಿ ಜೊತೆ ಈ ಥರ ಪುಂಡಿ ಪಲ್ಲೆ ತಿಂತಾ ಇದ್ದರೆ ಹೊಟ್ಟೆ ಅಷ್ಟೇ ಅಲ್ಲ, ಮನಸ್ಸು ಕೂಡ ತುಂಬುತ್ತೆ. ಈ ಪಲ್ಲೆ ತಿಂತಾ ಇದ್ದರೆ ಸ್ವರ್ಗಕ್ಕೆ ಮೂರೇಗೇನು ಅಂತಲೇ ಹೇಳ್ಬೋದು. ಮನಸ್ಸು ಕೂಡ ತುಂಬುತ್ತೆ, ಹಾಗೆ ಹೊಟ್ಟೆ ಕೂಡ ತುಂಬುತ್ತೆ. ಹೇಗೆ ಮಾಡೋದಂತ ಈ ರೆಸಿಪಿನ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ಪುಂಡಿ ಪಲ್ಯ ಮಾಡ್ತಾರೆ, ಆದರೆ ಮಾಡಿದ ನಂತರ ಹೇಳ್ತಾರೆ ನಾನು ಮಾಡಿರ್ತಕ್ಕಂಥ ಪಲ್ಯ ಹುಳಿ ಆಗಿಬಿಡ್ತು ಅಂತ ಹೇಳ್ತಾರೆ. ಆದರೆ ಈ ಒಂದು ಟ್ರಿಕ್ಕನ್ನು ನೀವು ಯೂಸ್ ಮಾಡಿದರೆ ಪುಂಡಿ ಪಲ್ಯ ಹುಳಿನೇ ಆಗೋದಿಲ್ಲ. ಫಸ್ಟಿಗೆ ನೋಡಿ, ನಾನು ಇಲ್ಲಿ ಒಂದು ಸೂಡು ಪುಂಡಿ ಪಲ್ಯನ ತೊಗೊಂಡಿದ್ದೀನಿ. ಇವಾಗ ಕುಕ್ಕರಲ್ಲಿ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ಪುಂಡಿ ಪಲ್ಯನ ನೀರಿಗೆ ಹಾಕ್ಕೊಳ್ಬೇಕು. ಸೊ ನೋಡಿ, ನಾನು ಇವಾಗ ನೀರು ಕುದೀತಾ ಇದೆ, ಪುಂಡಿ ಪಲ್ಯನ ತೊಳೆದು ನೀರಿಗೆ ಹಾಕ್ಕೊಂಡಿದ್ದೀನಿ, ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ಎಷ್ಟೊಂದು ಪುಂಡಿ ಪಲ್ಯ ಇದೆ, ಆದರೆ ಮಾಡಿದ ನಂತರ ಸ್ವಲ್ಪನೇ ಆಗಿಬಿಡುತ್ತೆ. ಇವಾಗ ನಾನು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಎಷ್ಟಿರುತ್ತೋ ಪುಂಡಿ ಪಲ್ಯಲ್ಲಿ ಅಷ್ಟು ತಿನ್ನಲಿಕ್ಕೆ ಟೇಸ್ಟಾಗಿರುತ್ತೆ. ಹಾಗೆ ಒಂದು 4 ಖಾರ ಆಗಿರ್ತಕ್ಕಂಥ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಅಂತೂ ತುಂಬಾ ಚೇಂಜ್ ಆಗಿದೆ ಪುಂಡಿ ಪಲ್ಯದು. ಇದು ಮಾಡಬೇಕಾದ್ರೆ ತುಂಬಾ ಜಾಸ್ತಿ ಇರೋ ಥರ ಕಾಣುತ್ತೆ, ಆದರೆ ನೀರಲ್ಲಿ ಬಿದ್ದ ತಕ್ಷಣವೇ ಸ್ವಲ್ಪನೇ ಆಗಿಬಿಡುತ್ತೆ. ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಇವಾಗ ನೋಡಿ, ನಾನು ಮೆಣಸಿನ್ಕಾಯಿ ಮತ್ತು ಶೇಂಗಾ ಮತ್ತು ಪಲ್ಯ ಎಲ್ಲನೂ ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ನ ಮುಚ್ತಾ ಇದ್ದೀನಿ. ಅಂದರೆ ಕುಕ್ಕರ್ನ ಇವಾಗ ನಾವು 3ರಿಂದ 4 ವಿಸಿಲು ಹಾಕ್ಕೋಬೇಕಾಗುತ್ತೆ. ಹಾಗಾಗಿ ಇವಾಗ ಕುದಿಬೇಕು. ಇವಾಗ ನೋಡಿ, ಮತ್ತೆ ನಾನು ಸೈಡಲ್ಲಿ ಒಂದು 4 ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆನ ತೊಗೊಂಡಿದ್ದೀನಿ. ಇವಾಗ ನೋಡ್ಬೋದು ಪಲ್ಯ ಅಂತೂ 4 ವಿಸಿಲಲ್ಲಿ ತುಂಬಾ ಚೆನ್ನಾಗಿ ಕುದ್ದಿದೆ. ಇವಾಗ ಈ ನೀರನ್ನು ನಾವು ಸಂಪೂರ್ಣವಾಗಿ ಬಸ್ಕೊಳ್ಬೇಕಾಗುತ್ತೆ. ಸೊ ಹುಳಿ ಇರ್ತಕ್ಕಂಥ ಅಂಶ ಎಲ್ಲನೂ ಹೋಗಬೇಕು. ಹಾಗಾಗಿ ಹುಳಿ ಎಲ್ಲನೂ ನಾವು ಹಿಂಡಿ ತೆಗಿಬೇಕಾಗುತ್ತೆ. ಹಾಗಾಗಿ ನಾನು ಒಂದು ಚಾಣಿಗೆಯ ಸಹಾಯದಿಂದ ನೀರನ್ನು ಎಲ್ಲನೂ ಸಂಪೂರ್ಣವಾಗಿ ಹೊರಗಡೆ ತೆಗಿತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ. ಇವಾಗ ನೀರು ಎಲ್ಲ ಬಸಿಯೋ ತನಕ ನಾವು ಬಿಡಬೇಕು. ಶೇಂಗಾನು ತುಂಬ ಚೆನ್ನಾಗಿ ಕುದ್ದಿದೆ, ಹಾಗೆ ಪಲ್ಯ ಕೂಡ ತುಂಬಾ ಚೆನ್ನಾಗಿ ಕುದ್ದಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಈ ಪುಂಡಿ ಪಲ್ಯ ಅಂತೂ ತುಂಬಾ ಫೇಮಸ್ಸು. ಹಾಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಂತೂ ಈ ಪುಂಡಿ ಪಲ್ಯ ಮಿಸ್ಸೇ ಆಗಲ್ಲ. ಅದರಲ್ಲಂತೂ ಶ್ರೀಮಂತ ಕಾರ್ಯಕ್ರಮದಲ್ಲಂತೂ ಮುಖ್ಯವಾಗಿ ಈ ಪುಂಡಿ ಪಲ್ಯ ಬೇಕೇ ಬೇಕಾಗುತ್ತೆ. ಹಾಗಾಗಿ ಈ ಪುಂಡಿ ಪಲ್ಯನ ನಮ್ಮ ಉತ್ತರ ಕರ್ನಾಟಕದ ಜೀವಾನೆ ಅಂತಲೇ ಹೇಳ್ಬೋದು. ನಾನಿವಾಗ ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಎಲ್ಲನೂ ಕೂಡಿ ಸ್ವಲ್ಪ ರುಬ್ಕೊಂಡಿದ್ದೀನಿ ತರಿಯಾಗಿ. ನೀವು ಬೇಕಿದ್ರೆ ಕಲ್ಲಲ್ಲಿ ಕೂಡ ಕುಟ್ಕೋಬಹುದು. ಇವಾಗ ನೋಡಿ, ಈಗ ಎಲ್ಲನೂ ನೀರು ಬಸ್ಕೊಂಡು ಮತ್ತೆ ಒಂದು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು ನಾನೇ ಇವಾಗ ಅದನ್ನು ಇವಾಗ ಸಣ್ಣ ಮಾಡ್ತಾಯಿದ್ದೀನಿ. ಜಸ್ಟ್ ನಾವು ಚಮಚೆ ಸಹಾಯದಿಂದನೇ ಇದನ್ನು ಸಣ್ಣ ಮಾಡ್ಬೋದು. ಅದು ಆಲ್ರೆಡಿ ವಿಸಿಲ್ ಮುಖಾಂತರ ಕುದ್ದಿರೋದರಿಂದ ಇದು ನಮಗೆ ಚಮಚೆ ಸಹಾಯದಿಂದನೇ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನೋಡಿ, ನಾನು ಎಷ್ಟು ಚೆನ್ನಾಗಿ ಇವಾಗ ಮಾಡ್ತಾಯಿದ್ದೀನಲ್ಲ, ಇದೇ ಥರ ಮಾಡ್ಕೊಳ್ತಾ ಹೋದರೆ ನಿಮ್ಮ ಪುಂಡಿ ಪಲ್ಯ ಈಸಿಯಾಗಿ ಸಣ್ಣಾಗಿಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡ್ಕೋತಾ ಇರಬೇಕು. ಅದು ಇರ್ತಕ್ಕಂಥದ್ದು ಎಲ್ಲ ಸಣ್ಣಾಗಿಬಿಡುತ್ತೆ. ಕಿವುಚೋದು ಅಂತಾರೆ, ಒಂದು ಸೈಡು ಜಜ್ಜೋದು ಅಂತಾರೆ. ಈ ರೀತಿ ಮಾಡ್ಕೊಳ್ಬೇಕು. ಮತ್ತು ಇವಾಗ ನಾನು ಒಂದು ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ಮತ್ತೆ ಒಂದು ಸ್ವಲ್ಪ ಬಿಸಿನೀರು ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಮತ್ತೆ ಇವಾಗ ಅದಕ್ಕೆ ನಾವು ಕೆಲವೊಂದು ಐಟಮ್ಸ್ಗಳನ್ನು ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಬೇಕು ಅಷ್ಟು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಮತ್ತು ಇವಾಗ ಮತ್ತೆ ಕಿವುಚ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈ ಪುಂಡಿ ಪಲ್ಯ ಜೊತೆ ಹಾಗೆ ಹಸಿ ಮೆಣಸಿನ್ಕಾಯಿ ಖಾರ ಮತ್ತು ರೊಟ್ಟಿ ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ. ಯಾವ ಮಟನ್ ಚಿಕನ್ನು ಬೇಡ, ಮತ್ತು ಯಾವ ಹೋಟೆಲ್ದಲ್ಲಿ ಇರ್ತಕ್ಕಂಥ ಬರ್ಗರು ಪಿಜ್ಜಾ ಇದು ಯಾವುದು ಬೇಡ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದ ಸ್ಪೆಷಲ್ ಈ ಪುಂಡಿ ಪಲ್ಯ ರೆಸಿಪಿ.
ನೀವು ಕೂಡ ಮಾಡಿ ಮತ್ತು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಒಂದು ಸೈಡೆಲ್ಲ ಬೇರೆ ಬೇರೆ ಸೈಡಲ್ಲೆಲ್ಲ ಬೇರೆ ಬೇರೆ ಥರ ಮಾಡ್ತಾರೆ, ಆದರೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಈ ಥರನ ಮಾಡೋದು. ಹಾಗಾಗಿ ನಾನು ಉತ್ತರ ಕರ್ನಾಟಕದ ಸ್ಟೈಲಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಮತ್ತೆ ನಾನು ಕುದಿತಕ್ಕಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಇವಾಗ ಮತ್ತೆ ಕುದಿತಕ್ಕಂಥ ನೀರು ಯಾಕೆ ಅಂತ ಕೇಳ್ಬೋದು, ಆದರೆ ಇದರಲ್ಲಿ ನಾವು ಜೋಳದ ನುಚ್ಚು ಅಥವಾ ಸದಿಕಿನಕ್ಕಿ ನುಚ್ಚು ಅಂತ ಹೇಳ್ತಾರೆ, ಅದನ್ನು ಸೇರಿಸ್ಕೋಬೇಕಾಗುತ್ತೆ. ಅದರಿಂದ ನಮ್ಮ ಪುಂಡಿ ಪಲ್ಯ ರುಚಿ ಡಬಲ್ ಆಗುತ್ತೆ. ಸೊ ಹಾಗಾಗಿ ನಾನು ಜೋಳದ ನುಚ್ಚು ಹಾಕ್ಕೊಳ್ತಾ ಇಲ್ಲ, ಸದಿಕಿನಕ್ಕಿ ನುಚ್ಚು ಹಾಕ್ಕೊಳ್ತಾ ಇದ್ದೀನಿ. ಸದಿಕಿನಕ್ಕಿ ನುಚ್ಚು ಅಂದರೆ ಬಾಂಬೆ ರವೆ ಅಥವಾ ದಪ್ಪ ರವೆ ಅಂತ, ನಂದಿನಿ ರವೆ ಈ ರೀತಿ ಎಲ್ಲ ಹೇಳ್ತಾರಲ್ಲ ಅದೇ ರವೆ. ಮತ್ತು ನಾನು ಆಗಲೇ ಮಿಕ್ಸಿ ಮಾಡಿ ಇಟ್ಕೊಳ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಅದನ್ನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮ್ಮ ಪುಂಡಿ ಪಲ್ಯ. ಮತ್ತು ಕುದೀತಾ ಇದೆ. ನಾನಿವಾಗ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಿರ್ತಕ್ಕಂಥ ತರಿಯಾಗಿ ರುಬ್ಬಿಕೊಂಡಿರ್ತಕ್ಕಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಯಾಕೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಪುಂಡಿ ಪಲ್ಯ ತುಂಬಾ ಹುಳಿಯಾಗಿರುತ್ತೆ. ಸೊ ಹಾಗಾಗಿ ಖಾರ ಮತ್ತು ಬೆಳ್ಳುಳ್ಳಿ ಹಾಕೋದ್ರಿಂದ ಅದರದ್ದು ಟೇಸ್ಟು ಇನ್ನಷ್ಟು ಡಬಲ್ ಆಗುತ್ತೆ. ಸೊ ಹಾಗಾಗಿ ಇವಾಗ ನೋಡಿ ನಾನು ಸದಿಕಿನಕ್ಕಿ ರವಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸದಿಕಿನಕ್ಕಿ ರವೆ ಬದಲು ನೀವು ಜೋಳದ ನುಚ್ಚು ಅಥವಾ ಬಾಂಬೆ ರವೆ ಈ ರೀತಿ ಎಲ್ಲನೂ ಆ್ಯಡ್ ಮಾಡ್ಕೋಬಹುದು. ಇವಾಗ ಮತ್ತೆ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಅರಿಶಿನ ಪುಡಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ನಾನು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಅಡುಗೆ ಮಾಡ್ತಕ್ಕಂಥ ಆಯಿಲು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಇದನ್ನು ನಾವು ಸ್ವಲ್ಪ ಹೊತ್ತು ಕುದಿಸ್ಬೇಕಾಗುತ್ತೆ. ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಮತ್ತು ಇವಾಗ ಮತ್ತೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಪುಂಡಿ ಪಲ್ಯನ ನಾವು ತಿನ್ನೋದ್ರಿಂದ ಐರನ್ ಕಂಟೆಂಟು ಇರುತ್ತೆ. ಸೊ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ. ಹಾಗಾಗಿ ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ಮತ್ತು ಅನ್ನದ ಜೊತೆನೂ ತಿನ್ಬೋದು, ಹಾಗೆ ಚಪಾತಿ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ಒಂದು ಸಲ ಮಾಡಿಕೊಂಡು ಒಂದು ವಾರವರೆಗೂ ಸ್ಟೋರ್ ಮಾಡಿ ಇಡ್ಬೋದು ಫ್ರೀಜಲ್ಲಿ. ಸೊ ಹಾಗಾಗಿ ಅದಕ್ಕೂ ಏನೂ ಆಗಲ್ಲ. ಸೊ ಹಾಗಾಗಿ ನಾವು ಡಬ್ಬಿಯಲ್ಲಿ ಸ್ಟೋರ್ ಮಾಡಿಕೊಂಡು ಒಂದು ವಾರದವರೆಗೂ ಯೂಸ್ ಮಾಡ್ಬೋದು ಈ ಪುಂಡಿ ಪಲ್ಯನ. ಮತ್ತು ನಿಮ್ಮ ಸೈಡೆಲ್ಲ ಯಾವ ರೀತಿ ಪಲ್ಯನ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಮಾಡಿರೋ ಈ ಪುಂಡಿ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ಫೈನಲಿ ಎಲ್ಲನೂ ಕುದ್ದಿದೆ. ಇವಾಗ ಸ್ವಲ್ಪ ಹೊತ್ತು ಇದನ್ನು ನಾವು ಮತ್ತೆ ಮೇಲೆ ಮುಚ್ಚಿಬಿಟ್ಟು ಕುದಲಿಕ್ಕೆ ಬಿಡೋಣ. ಸೊ ಇವಾಗ ಫೈನಲ್ ಲುಕ್ಕು ನಮ್ಮದು ಪುಂಡಿ ಪಲ್ಯ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟಿ. ಮತ್ತು ಪುಂಡಿ ಪಲ್ಯ ಕುದಿಸ್ತಾ ಇರಬೇಕಾದ್ರೆ ಮನೆ ತುಂಬ ಎಲ್ಲನೂ ಹುಳಿ ಸ್ಮೆಲ್ಲು ಒಂಥರ ಚೆನ್ನಾಗಿರುತ್ತೆ. ಮನೆ ತುಂಬ ಎಲ್ಲನೂ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಮತ್ತು ಬೇರೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಆಲ್. ಥ್ಯಾಂಕ್ ಯು.